Who has more average speed? A car traveling at 400 meter in 20 seconds and 100 meter in next 10 seconds, or an athlete who runs 2400 meters in 4 minutes. ಇಲ್ಲಿ ಎರಡು ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ಒಂದು ಗಾಡಿ ಮತ್ತೊಬ್ಬ ಅಥ್ಲೀಟ್, ಇವರಿಬ್ಬರಲ್ಲಿ ಆವ್ರೇಜ್ ಸ್ಪೀಡ್ ಯಾರು ಹೆಚ್ಚಿದೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಮೊದಲನೇದಾಗಿ ಒಂದು ಕಾರು 400 ಮೀಟರು 20 ಸೆಕೆಂಡಲ್ಲಿ ಓಡ್ತಾ ಇದೆ, ಮತ್ತೊಂದು 100 ಮೀಟರು 10 ಸೆಕೆಂಡಲ್ಲಿ ಓಡ್ತಾ ಇದೆ. ಸೊ ಆವ್ರೇಜ್ ಸ್ಪೀಡ್ ಫಾರ್ಮುಲಾ ಏನು? ಆವ್ರೇಜ್ ಸ್ಪೀಡ್ is equal to total distance by total time. So total distance ಏನು? Total distance is 400 plus 100. Total time ಏನು? 20 plus 10. So this would be 500 by 300 meter per second. Actually reduce ಮಾಡ್ಕೊಬೇಕಲ್ವಾ ಇದನ್ನ. So this will be 50 by 3 meter per second. ಮುಂದಿನ ಪ್ರಶ್ನೆ, ಮುಂದಿನ ಭಾಗ, average speed of the athlete. That would be equal to 2400 by 4 into 60. ಏನಕ್ಕಂತ ಹೇಳಿದ್ರೆ, ಇದು ಮೀಟರಲ್ಲಿ, ಇದು ಸೆಕೆಂಡಲ್ಲಿ ಇರಬೇಕು. ಹಾಗಾಗಿ 4 ಮಿನಿಟ್ನ ನಾನು 60 ಸೆಕೆಂಡ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ 2400 ಅಷ್ಟು ದ್ಯಾಟ್ ಮೆನಿ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಸೊ ಕೊನೆಯದಾಗಿ ಇದು ಎಷ್ಟು ಬರ್ತಿದ್ದೋ 10 ಅಲ್ವಾ? ಯಾಕಂತ ಹೇಳಿದ್ರೆ ಇದು 0, ಇದು 0, 6 4s 24, 24 10s is 10 ಮೀಟರ್ ಪರ್ ಸೆಕೆಂಡ್ ನಿಮ್ಮ ಆವ್ರೇಜ್ ಸ್ಪೀಡ್ ಇಲ್ಲಿ. ಅದು ಇವೆರಡು ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಡಿನಾಮಿನೇಟರ್ 3 ಇದೆ, ಇಲ್ಲಿ ಡಿನಾಮಿನೇಟರ್ 1 ಇದೆ. ಸೊ ಇದನ್ನು ಹೇಗೆ ಕಂಪೇರ್ ಮಾಡೋದು? ಇದ್ರ ಡಿನಾಮಿನೇಟರ್ ನಾನು 3 ಕನ್ವರ್ಟ್ ಮಾಡ್ಕೊಬೇಕು. ಹೇಗೆ ಕನ್ವರ್ಟ್ ಮಾಡ್ಕೊಳೋದು? ಹೇಗೆ ಅಂತ ಹೇಳಿದ್ರೆ, ವಿಲ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ವಿತ್ 3. ಸೊ ದಿಸ್ ವಿಲ್ ಬಿ 30 by 3 meter per second. So this is nothing but as 30 by 3 or 50 by 3 is greater than 30 by 3. This would imply that average speed of the car is more than average speed of the athlete. ಇದು ನಿಮ್ಮ ಕನ್ಕ್ಲೂಷನ್.